ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಿನ್ನೆ ಅಷ್ಟೇ ನಾನು ಒಳ ಮೀಸಲಾತಿ ವಿಚಾರದ ಬಗ್ಗೆ ಒಂದು ವಿಡಿಯೋ ಹಾಕಿದ್ದೆ. ಅದು ಕೂಡ ಸರ್ಕಾರ ಮತ್ತೆ ಅವಧಿಯನ್ನು ವಿಸ್ತರಣೆ ಮಾಡಿರೋದು ಇದೇ ತಿಂಗಳ 30ನೇ ತಾರೀಕುವರೆಗೂ. ಸೊ ಎಲ್ಲಿವರೆಗೂ ಅವಧಿಯನ್ನು ಇವರು ವಿಸ್ತರಣೆ ಮಾಡ್ತಾ ಹೋಗ್ತಾರೆ, ಎಲ್ಲಿವರೆಗೂ ನೇಮಕಾತಿಗಳನ್ನ ಮುಂದೂಡ್ತಾ ಹೋಗ್ತಾರೆ, ಅದಕ್ಕೊಂದು ಮಿತಿ ಬೇಡವಾ, ಒಂದು ಲಿಮಿಟ್ ಅನ್ನೋದಿಲ್ವಾ? ನಿನ್ನೆ ನೋಡಿದರೆ ಗೃಹ ಸಚಿವರು ಪ್ರೆಸ್ ಮೀಟಲ್ಲಿ ಹೇಳ್ತಾರೆ 8,000 ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನು ನೇಮಕಾತಿ ಮಾಡ್ಕೊಳ್ತೀವಿ. ಯಾವಾಗ? ಅದಕ್ಕೆ ಉತ್ತರ ಇಲ್ಲ ಅವ್ರ ಹತ್ರ. ಬರೀ ನೇಮಕಾತಿ ಮಾಡ್ಕೊಳ್ತೀವಿ, ಅತಿ ಶೀಘ್ರದಲ್ಲಿ ಈ 2 ವರ್ಡ್ಗಳನ್ನ ಈ ಸರ್ಕಾರಕ್ಕೆ ಕೊಡುಗೆ ಕೊಟ್ಬಿಟ್ಟಿದ್ದಾರೆ. ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ತೀವಿ, 16,000 ಶಿಕ್ಷಕರು, 8,000 ಪೊಲೀಸ್ ಕಾನ್ಸ್ಟೇಬಲ್ಗಳು, ಏನು ಅದಕ್ಕೆ ಹೇಳೋದಕ್ಕೆ ಯಾವುದೂ ಬರ ಇಲ್ದಂಗೆ ಹೇಳ್ತಾರೆ. ಬಟ್ ಇವತ್ತು ಈಗಾಗಲೇ ಹೋರಾಟದ ಕಿಚ್ಚು ಶುರುವಾಗಿದೆ. ವಿಜಯಪುರದ ದಲಿತ ವಿದ್ಯಾರ್ಥಿ ಪರಿಷತ್ನ ಎಲ್ಲ ಒಂದು ವಿದ್ಯಾರ್ಥಿಗಳು ಒಟ್ಟಾಗಿ ಇವತ್ತು ಬೃಹತ್ ಒಂದು ಪ್ರತಿಭಟನೆಯನ್ನು ಈ ಒಳ ಮೀಸಲಾತಿ ನಿಯಮ ಏನಿದೆ, ಒಳ ಮೀಸಲಾತಿ ವರದಿ ಮತ್ತು ಒಟ್ಟು ಜಾರಿಗೆ ಸಂಬಂಧಪಟ್ಟಾಗೆ ಸರ್ಕಾರ ಮಾಡ್ತಾ ಇರುವಂಥ ವಿಳಂಬ ನೀತಿಯನ್ನು ವಿರೋಧಿಸಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈಗಾಗಲೇ ತುಂಬ ಜನ ವಿಜಯಪುರದಲ್ಲಿರುವಂಥ ವಿದ್ಯಾರ್ಥಿಗಳು ಹೋರಾಟದಲ್ಲಿ ಭಾಗವಹಿಸಿದ್ದೀರಾ. ಈ ಹೋರಾಟ ಇಡೀ ರಾಜ್ಯಾದ್ಯಂತ ಶುರುವಾಗುತ್ತೆ. ಇವತ್ತು ಬರೀ ವಿಜಯಪುರದಲ್ಲಿ, ನಾಳೆ ನೆಕ್ಸ್ಟ್ ಬೆಂಗಳೂರಲ್ಲಿ, ಧಾರವಾಡದ ಎಲ್ಲ ಕಡೆ. ಬಿಕಾಸ್ ಎಷ್ಟು ದಿನ ಅಂತ ತಡೀತಾರೆ ಹೇಳಿ? ಒಂದು ಮಿತಿ ಇರುತ್ತೆ, ಎಲ್ಲದಕ್ಕೂ ಕೂಡ ಒಂದು ಲಿಮಿಟ್ ಅನ್ನೋದಿರುತ್ತೆ. ಎಷ್ಟೇ ದಿನಗಳಾದರೂ ಕೂಡ ಓಕೆ ಸಹಿಸ್ಕೊಂಡು ಬಂದಿದ್ರು, ಇಲ್ಲಿವರೆಗೂ ಸಹಿಸ್ಕೊಂಡು ಹೋಗಿದ್ರು. ಆಯಿತು, ನಾಳೆ ಮಾಡ್ತಾರೆ, ನಾಡಿದ್ದು ಮಾಡ್ತಾರೆ, ಏನಾಗುತ್ತೆ, ಇನ್ನೊಂದು ತಿಂಗಳಂತೆ, ವಾರ ಅಂತೆ, ಮತ್ತೆ ಮುಂದೂಡಿಕೆ ಆದಷ್ಟು ಅಭ್ಯರ್ಥಿಗಳಿಗೆ ಅವ್ರಿಗಿರುವಂಥ ಸಮಯವೇ ಕಡಿಮೆ. ಅಥವಾ ಸರ್ಕಾರದಿಂದ ನೀವೇನಾದರೂ ಒಂದು ಪ್ಲಾನ್ ಮಾಡಿ ಪ್ರತಿ ತಿಂಗಳು ಒಂದು 10,000 ಕೊಟ್ಬಿಡಿ ಎಲ್ಲ ಅಭ್ಯರ್ಥಿಗಳಿಗೆ, ಎಲ್ಲೆಲ್ಲಿ ಓದ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ. ಇಲ್ಲದೆ ಹೊರತು ಹೆಂಗೆ ಅವರು ನಿರ್ವಹಣೆ ಮಾಡ್ಕೊಳ್ಳೋದು ಹೆಂಗೆ? ಪ್ರತಿ ತಿಂಗಳು ಲೈಬ್ರರಿಗೆ ಬಾಡಿಗೆ ಕಟ್ಟಬೇಕು, ರೂಮ್ಗಳಿಗೆ ಬಾಡಿಗೆ ಕಟ್ಟಬೇಕು, ಅಲ್ಲಿ ಓದಬೇಕು ವ್ಯವಸ್ಥೆ, ಅದರ ನಡುವೆ ಏಜ್ ಲಿಮಿಟ್ ಮುಗಿತಾ ಇದೆ. ಇನ್ನೇನು ಈ ಕಡೆ ಯಾವುದು ನೋಟಿಫಿಕೇಷನ್ ಇಲ್ಲ, ಊರಲ್ಲಿ ರೆಸ್ಪೆಕ್ಟೇ ಇರಲ್ಲ ಕೆಲವರಿಗೆ. ನಿಜ ಹೇಳ್ತೀನಿ, ಎಲ್ಲ ಕಡೆ ಜನಗಳು ಒಂದೇ ಥರ ಇರಲ್ಲ, ಒಂದೇ ಮೈಂಡ್ಸೆಟ್ ಜನ ಇರಲ್ಲ. ಇವತ್ತು ಕೆಲವೊಂದು ಹಳ್ಳಿಗಳಿಗೆ ಹೋದರೆ, ಹಳ್ಳಿಗಳಲ್ಲಿ ಜನ ಕೆಲವೊಂದಿಷ್ಟು ಜನ ಮಗ ಓದಕ್ಕೆ ಹೋಗಿದ್ದಾನೆ ಅಂತ ಹೇಳಿದರೆ, ಕೆಲವೊಂದಿಷ್ಟು ಜನ ಕಾಯ್ಕೊಂಡು ಕುಂತಿರ್ತಾರೆ, ಏನು ಮಾಡ್ಕೊಂಡು ಬರ್ತಾನೆ ನೋಡೋಣ ಅಂಥವ್ರಿಗೆಲ್ಲ ಹೆಂಗಾಗ್ಬಿಟ್ಟಿದೆ ಅಂತಂದರೆ, ಈಗ ಕೆಲವು ವಿದ್ಯಾರ್ಥಿಗಳು ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾರೆ. ಸರಿ, ಎಷ್ಟು ದಿನ ಇದು ಮುಂದಕ್ಕೆ ಆಗ್ತಾನೆ ಹೋಗ್ತಾರೆ, ಏನು ಮಾಡೋದು, ಇದಕ್ಕೊಂದು ಕೊನೆ ಅನ್ನೋದೇ ಇಲ್ವಾ ಅಂತ. ಬಿಕಾಸ್ ಆಳುವ ವರ್ಗ ಈ ವಿಷಯದ ಬಗ್ಗೆ ಸೀರಿಯಸ್ನೆಸ್ ಇರಬೇಕಾಗಿತ್ತು. ಮುಂಚೆನೇ ನಾವು ಈ ರೀತಿ ಒಳ ಮೀಸಲಾತಿ ವಿಚಾರ ಇದೆ, ಸೊ ಇದು ತುಂಬ ಸೂಕ್ಷ್ಮ ವಿಚಾರ. ಈ ಕಡೆ ಪರಿಶಿಷ್ಟ ಜಾತಿಯವರ ಸಮುದಾಯದ ಹೋರಾಟ ಇದೆ, ಅವ್ರಿಗೂ ಕೂಡ ನಾವು ನ್ಯಾಯ ಕೊಡಿಸ್ಬೇಕು. ಈ ಕಡೆ ಆಸ್ಪಿರೆಂಟ್ಸ್ ಕಾಯ್ತಾ ಇದ್ದಾರೆ, ಹಲವಾರು ನೋಟಿಫಿಕೇಷನ್ಸ್ ಇದೆ, ಇಲಾಖೆಗಳಲ್ಲಿ ಖಾಲಿ ಹುದ್ದೆಗಳು ಬಿದ್ದಿದೆ. ಇದೆಲ್ಲವೂ ಮಾಡ್ಕೋಬೇಕು ಅಂತ ಸಮರ್ಪಕವಾಗಿ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಿದರೆ ಇಷ್ಟೊತ್ತಿಗೆ ಜಾರಿಯಾಗಿ ಯಾವುದೋ ಕಾಲ ಆಗಿ ಹೋಗಿರ್ತಿತ್ತು. ಪಕ್ಕದ ರಾಜ್ಯದಕ್ಕೆ 4 ತಿಂಗಳು ತೆಗೆದುಕೊಂಡ ಟೈಮ್ನ ನಮ್ಮ ರಾಜ್ಯಕ್ಕೆ ಯಾಕೆ 10 ತಿಂಗಳು ಆಗ್ತಾ ಇದೆ? ರಾಜ್ಯ ಸರ್ಕಾರಕ್ಕೆ ಸೇಮ್ ಗೌರ್ಮೆಂಟ್, ಅಲ್ಲಿರೋದು ಕೂಡ ನಿಮ್ಮದೇ ಕಾಂಗ್ರೆಸ್ ಸರ್ಕಾರ. ಅವರು ಕೂಡ 4 ತಿಂಗಳಲ್ಲೇ ವರದಿಯನ್ನು ಸಿದ್ಧಪಡಿಸಿದ್ರು. ನಿಮ್ಮ ಕೈಲಿ ಯಾಕೆ ಆಗಲಿಲ್ಲ? ಅಟ್ಲೀಸ್ಟ್ ಅಲ್ಲಿಂದ ಒಂದು ರಿಪೋರ್ಟ್ ತರಿಸ್ಕೊಂಡು ಯಾವ ರೀತಿಯಾಗಿ ಮಾಡ್ಬೋದು ಕ್ವಿಕ್ಕಾಗಿ ಅಂತನಾದರೂ ನೀವು ಒಂದು ಟೆಕ್ನಿಕಲಿ ಟೀಮ್ನ ಕೂಡ ರೆಡಿ ಮಾಡ್ಬೋದಿತ್ತು. ಯಾವುದೂ ಇಲ್ಲ, ಅದು ಯಾವುದೇ ಆ್ಯಪ್ ಮಾಡ್ತಾರೆ, ಆ್ಯಪಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್, ಶಿಕ್ಷಕರನ್ನು ನೇಮಕ ಮಾಡ್ತಾರೆ, ಪಾಪ ಅವರು ಡ್ಯೂಟಿಗೆ ಹೋಗಬೇಕು. ಒಟ್ಟಲ್ಲಿ ಸರ್ಕಾರ ಕಂಪ್ಲೀಟಾಗಿ ಈ ಒಳ ಮೀಸಲಾತಿ ಜಾರಿ ವಿಚಾರದಲ್ಲಿ ವಿಫಲ ಆಗಿದೆ, ಅದಂತೂ ಸತ್ಯ. ಇನ್ನೂ ಏನಾದರೂ ಇದು ಪ್ರಕ್ರಿಯೆ ಮುಂದುವರಿಸ್ತಾನೆ ಹೋದರೆ ಇಡೀ ಎಲ್ಲ ಒಂದು ವಿದ್ಯಾರ್ಥಿ ಸಮೂಹ, ವಿದ್ಯಾರ್ಥಿ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು ಎಲ್ಲರೂ ಕೂಡ ನಿಮ್ಮ ವಿರುದ್ಧ ಒಟ್ಟಾಗಿ ಹೋರಾಟ ಮಾಡ್ತಾರೆ. ಈ ಹೋರಾಟವನ್ನು ನೀವು ಖಂಡಿತವಾಗಿ ಎದುರಿಸಬೇಕು. ಈಗಾಗಲೇ ಇವತ್ತು ಹೋರಾಟದ ಕಿಚ್ಚು ಶುರುವಾಗಿದೆ. ಎಷ್ಟು ದಿನ ಅಂತ ಸಹಿಸ್ಕೊತಾರೆ, ಎಷ್ಟು ದಿನ ಅಂತ ಲೈಬ್ರರಿ ಕೂತ್ಕೊಳ್ತಾರೆ? ಎಂಥವನಿಗಾದರೂ ಈ ವಿಷಯದಲ್ಲಿ ಆಕ್ರೋಶ ಉಕ್ಕೇ ಹೋಗುತ್ತೆ. ಪಾಪ 35 ವರ್ಷ ಸಮುದಾಯ ಎಷ್ಟು ಹೋರಾಟ ಮಾಡಿದೆ, ಆ ಹೋರಾಟದ ಹಾದಿಯನ್ನು ನೋಡ್ಕೊಂಬಂದುಬಿಟ್ರೆ ಎಂಥವ್ರಿಗೂ ಕಣ್ಣಲ್ಲಿ ನೀರು ಬರುತ್ತೆ. ಪ್ರತಿ ಹಾಸ್ಟೆಲ್ಗಳು, ಪ್ರತಿ ಗಲ್ಲಿಗಳಿಗೆ ಹೋಗಿ ಜನರಿಗೆ ಅವೇರ್ನೆಸ್ ಮೂಡಿಸಿ, ಹೌದು ನಮಗೆ ಈ ರೀತಿ ಮೀಸಲಾತಿ ಇದೆ, ಇದರಲ್ಲಿ ನಮಗೆ ಇಷ್ಟು ತೊಂದರೆ ಆಗ್ತಾಯಿದೆ, ಸರಿಯಾಗಿ ಸಿಗ್ತಿಲ್ಲ ಅಂತ ಕರ್ಕೊಂಬಂದು ಹೋರಾಟಗಳು ಮಾಡಿ ಎಷ್ಟೋ ಜನ ಲಾಠಿ ಏಟು ತಿಂದು ಜೈಲಲ್ಲಿದ್ದು ಎಷ್ಟು ಹೋರಾಟ ಮಾಡಿದ ಸಮುದಾಯಕ್ಕೆ ನೀವು ಕೊಡ್ತಾ ಇರುವಂಥ ಮರ್ಯಾದೆ ಇದೆಯಾ? ಎಷ್ಟು ಅಂತ ಇದನ್ನು ಸಹಿಸ್ಕೊಂಡು ಹೋಗ್ತಾರೆ? ನಿಜವಾಗ್ಲೂ ಹೇಳ್ತೀನಲ್ಲ, ಪರಿಶಿಷ್ಟ ಜಾತಿಯ ನಾಯಕರು ಯಾರು ಸರ್ಕಾರದಲ್ಲಿದ್ದೀರ, ಸಚಿವ ಸ್ಥಾನದಲ್ಲಿ, ದಯವಿಟ್ಟು ನೀವು ರಾಜೀನಾಮೆ ಕೊಟ್ಬಿಡಿ. ನಿಮಗೆ ಈ ಸರ್ಕಾರ ನಿಜಕ್ಕೂ ಯಾವುದು ಎಳ್ಳಷ್ಟು ಮರ್ಯಾದೆಯನ್ನು ನೀಡ್ತಾ ಇಲ್ಲ. ಈಗಾಗಲೇ ತುಂಬ ಸರಿ ಹೇಳಿದರು, ಸಚಿವ ಆಂಜನೇಯ ಅವರು ಕೂಡ ಹೇಳಿದರು, ಈ ಕಡೆ ನೇಮಕಾತಿಗಳು ತಡ ಆಗ್ತಾಯಿದೆ, ದಯವಿಟ್ಟು ಅವ್ರಿಗಾದರೂ ವಯೋಮಿತಿ ಸಡಲಿಕ್ಕೆ ಕೊಡಬೇಕು. ಪಾಪ ಎಷ್ಟು ಅಂತ ಅವರು, ಹೌದು ದಲಿತ ಸಮುದಾಯದ ಇವತ್ತು ಎಷ್ಟೋ ವಿದ್ಯಾರ್ಥಿಗಳಲ್ಲೂ ಕೂಡ ಅವ್ರಿಗೂ ಏಜ್ ಲಿಮಿಟ್ ಕ್ರಾಸ್ ಆದವ್ರು ಇದ್ದಾರೆ. ಇನ್ನೇನು ಮುಗಿದು ಹೋಗುತ್ತೆ ಇವ್ರು ಮಾಡೋದ್ರಿಂದ. ಅವರು ಪಾಪ ಅವ್ರಿಗೆ ಸಿಗುವಂಥ ಅವಕಾಶವನ್ನಾದರೂ ಬಳಸ್ಕೊಳ್ಳೋದು ಬೇಡವಾ? ಒಳ ಮೀಸಲಾತಿಯ ಲಾಭವನ್ನು ಅವ್ರು ಪಡೆಯೋದೇ ಬೇಡವಾ? ಖಂಡಿತವಾಗಿ ಸರ್ಕಾರ ಇನ್ನೊಂದು ತಿಂಗಳಲ್ಲಿ ಈ ವಿಷಯದ ಬಗ್ಗೆ ಅಂತಿಮವಾದಂಥ ಒಂದು ಘಟ್ಟಕ್ಕೆ ಈ ವಿಷಯವನ್ನು ತರಬೇಕು. ಇಲ್ಲದೆ ಹೊರತು ಇದು ದೊಡ್ಡ ಮಟ್ಟದ ಹೋರಾಟ ಆಗುತ್ತೆ. ಈ ರಾಜ್ಯಾದ್ಯಂತ ಎಲ್ಲ ವಿದ್ಯಾರ್ಥಿಗಳ ವಿರೋಧವನ್ನು ಇದು ಎದುರಿಸಬೇಕಾಗತ್ತೆ.